ಕಣ್ಣಿನ ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಾ? ಅರೆ ಕಣ್ಣಿಗೂ ಕ್ಯಾನ್ಸರ್ ಅಂತ ಕೇಳಬೇಡಿ. ಈ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಈ ವಿಡಿಯೋವನ್ನ ನೋಡಿ. ಕ್ಯಾನ್ಸರ್ ಮಹಾಮಾರಿ ಕಾಯಿಲೆ ಯಾವ ರೂಪದಲ್ಲಿ ಬೇಕಾದ್ರೂ ಕಾಡಬಹುದು. ಕಣ್ಣಿನ ಕ್ಯಾನ್ಸರ್ ಅಪರೂಪದಲ್ಲಿ ಅಪರೂಪ, ಆದ್ರೆ ಆಲಕ್ಷ್ಯ ಮಾಡಬೇಡಿ. ಕಣ್ಣಿನ ಕ್ಯಾನ್ಸರ್ ಹೇಗೆ ಬರುತ್ತೆ, ಇದರ ಗುಣಲಕ್ಷಣಗಳೇನು, ಕಣ್ಣಿನ ಕ್ಯಾನ್ಸರ್ ದೇಹದ ಇತರ ಭಾಗಗಳಿಗೆ ಹರಡುತ್ತಾ, ಇದಕ್ಕೆ ಚಿಕಿತ್ಸೆ ಇದೆಯಾ, ಎಲ್ಲವನ್ನೂ ನೋಡೋಣ. ಕಣ್ಣಿನ ಕ್ಯಾನ್ಸರ್ನ ಗುಣಲಕ್ಷಣಗಳೇನು? ಕ್ಯಾನ್ಸರ್ ಮನುಷ್ಯನಿಗೆ ವಕ್ಕರಿಸೋಕು ಮುನ್ನ ಕಣ್ಣುಗಳಲ್ಲಿ ಗೆಡ್ಡೆ ಬೆಳೆಯುತ್ತೆ, ಕಣ್ಣುಗಳು ಉಬ್ಬುತ್ತೆ, ಕಣ್ಣಿನ ಒಳಗೆ ಹೊರಗೆ ವಿಪರೀತವಾಗಿ ನೋವಾಗುತ್ತೆ, ದೃಷ್ಟಿ ಸಮಸ್ಯೆ ಎದುರಾಗುತ್ತೆ, ಕಣ್ಣುಗಳು ಮಸುಕಾಗುತ್ತೆ, ಇದರ ಜೊತೆಗೆ ವಿಪರೀತವಾಗಿ ಕಣ್ಣು ಉರಿಯುತ್ತೆ. ಈ ರೋಗ ಕಣ್ಣುಗಳ ಶುಚಿತ್ವ ಮತ್ತು ಸುರಕ್ಷತೆಯನ್ನ ಕಾಪಾಡದೆ ಇದ್ದರೆ, ನೇರವಾಗಿ ಸೂರ್ಯನ ಕಿರಣ ಕಣ್ಣಿಗೆ ಬಿದ್ದರೆ, ಧೂಳು ಮತ್ತು ವಾಯು ಮಾಲಿನ್ಯದಿಂದ ಬರಲಿದೆ. ಈ ಕಣ್ಣಿನ ಕ್ಯಾನ್ಸರ್ನ ವಿಧಗಳು ಯಾವುದು? ಯುವಿಯಲ್ ಮೆಲನೋಮಾ ಕ್ಯಾನ್ಸರ್ ವಯಸ್ಕರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದು ಕಣ್ಣಿನ ಮಧ್ಯದ ಪದರವಾದ ಯುವಿಯಾದಲ್ಲಿ ಪ್ರಾರಂಭವಾಗುತ್ತೆ. ರೆಟಿನೋಬ್ಲಾಸ್ಟೋಮಾ ಕ್ಯಾನ್ಸರ್ ಮಕ್ಕಳಲ್ಲಿ ಕಂಡುಬರುತ್ತೆ. ಈ ಕ್ಯಾನ್ಸರ್ ರೆಟಿನಾದಲ್ಲಿ ಬೆಳವಣಿಗೆಯಾಗುತ್ತೆ. ಲಿಂಫೋಮಾ ಕ್ಯಾನ್ಸರ್ ಕಣ್ಣಿನಲ್ಲಿರುವ ಜೀವಕೋಶಗಳು ಸೇರಿದಂತೆ ಕಣ್ಣಿನ ಸುತ್ತಲಿನ ಅಂಗಾಂಶಗಳು, ಕಕ್ಷೆ ಮತ್ತು ಅಡ್ನೆಕ್ಸಲ್ ರಚನೆಗಳ ಮೇಲೆ ಪರಿಣಾಮ ಬೀರುತ್ತೆ. ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಕ್ಯಾನ್ಸರ್ ಕಣ್ಣಿನ ಮೇಲ್ಮೈಯಲ್ಲಿ ಹಾಗೂ ವಿಶೇಷವಾಗಿ ಕಣ್ಣಿನ ಕಾಂಜಕ್ಟಿವದಲ್ಲಿ ಬೆಳೆಯುತ್ತೆ. ಕಕ್ಷೀಯ ಕ್ಯಾನ್ಸರ್ಗಳು ಹಾಗೂ ಅಡ್ನೆಕ್ಸಲ್ ಕ್ಯಾನ್ಸರ್ ಕಣ್ಣಿನ ಸುತ್ತ ಕಂಡುಬರುತ್ತೆ. ನಿಮಗೇನಾದ್ರೂ ಈ ಮೇಲಿನ ಲಕ್ಷಣಗಳು ಕಂಡು ಬಂದರೆ ನಿರ್ಲಕ್ಷ್ಯ ಮಾಡದೆ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಬಳಿ ತಪಾಸಣೆಯನ್ನ ನಡೆಸಿ ನಿಮ್ಮ ಆರೋಗ್ಯವನ್ನ ಉಳಿಸಿಕೊಳ್ಳಿ.